ಪಿಂಪಲ್ಸ್ ಅನ್ನೋದು ಕಾಮನ್ ಡಿಸೀಸ್. ಇದು ಸಾಮಾನ್ಯ ಚರ್ಮ ರೋಗ ಆದರೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ಜನ ಗಾಬರಿ ಆಗ್ತಾರೆ. ಯೌವನಾವಸ್ಥೆಗೆ ಬರ್ತಾ ಇದ್ದಾಗೆ ಹುಡುಗರಿಗೂ ಪಿಂಪಲ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮೆನ್ಸ್ಟ್ರುವಲ್ ಟೈಮಲ್ಲಿ ಹುಡುಗಿಯರಿಗೆ ಪಿಂಪಲ್ಸ್ ಅನ್ನೋದು ಕಾಮನ್ ಸಿಂಟಮ್ಸ್ ಆಗಿದೆ. ಇದ್ರ ಬಗ್ಗೆ ನಾವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆದರೆ ಪಿಂಪಲ್ಸ್ ನಿರಂತರವಾಗಿ ಬರ್ತಾ ಇದ್ರೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೋಬೇಕು, ಇದರ ಬಗ್ಗೆ ಸಮಗ್ರವಾಗಿ ಶಿವಮೊಗ್ಗದ ಜನನಿ ಸ್ಕಿನ್ ಕ್ಲಿನಿಕ್ಕಿನ ಡಾಕ್ಟರ್ UN ಮಂಜುನಾಥ್ ಸರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದರೆ ಬನ್ನಿ ವಿಡಿಯೋಗೆ ಹೋಗೋಣ. ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜಾ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಿಂಪಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಶಿವಮೊಗ್ಗದ ಖ್ಯಾತ ಡರ್ಮಟಾಲಜಿಸ್ಟ್ ಆಗಿರುವಂತಹ ಮಂಜುನಾಥ್ UN ಸರ್ ಹತ್ರ ಬಂದಿದ್ದೀನಿ. ಇವ್ರದ್ದು ಶಿವಮೊಗ್ಗದ ಜುವೆಲ್ ರಾಕ್ ಹೋಟೆಲ್ ರಸ್ತೆಯಲ್ಲಿ ಜನನಿ ಸ್ಕಿನ್ ಕ್ಲಿನಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಜನಸಾಮಾನ್ಯರಿಗೆ ಕಾಡುವಂತಹ ಪಿಂಪಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದ ಸರ್, ಪಿಂಪಲ್ಸ್ ಅನ್ನೋದು ಅದೊಂದು ರೋಗ ಅಲ್ಲ ಅಂತ ಅಂದ್ಕೊಂಡ್ರು ಕೂಡ ಸೌಂದರ್ಯ ಪ್ರಜ್ಞೆ ಇರುವ ಪ್ರತಿಯೊಬ್ಬರಿಗೂ ಅದೊಂದು ಕಾಯಿಲೆ ಅಂತ ಹೇಳಿ ಅನ್ಸ್ಬಿಡುತ್ತೆ ಸರ್. ಪಿಂಪಲ್ಸ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಇದು ಪಿಂಪಲ್ಸ್ ಅನ್ನೋ ಒಂದು ಕಾಮನ್ ಟರ್ಮಿನಾಲಜಿ ಅಥವಾ ಮೆಡಿಕಲ್ ಟರ್ಮಿನಾಲಜಿ ಯಾಕನೆ ಮೂಲಭೂತವಾಗಿ ಒಂದು ಕಾಯಿಲೆ ಅಲ್ಲ. ಅದು ಹಾಂ ಸರ್. ಅದು ಒಂದು ಚರ್ಮದಲ್ಲಿ ಆಗುವ ಒಂದು ಬದಲಾವಣೆ. ಹಾಂ ಸರ್. ಪಿಂಪಲ್ಸ್ ಈ ಸಾಮಾನ್ಯವಾಗಿ ಹದಿಹರೆಯದವರಲ್ಲಿ ಬಹಳಷ್ಟು ಕಾಮನ್ ಆಗಿ ನಾವು ಈ ಸೋಕಾಲ್ಡ್ ಆಕ್ನೆ ಅಥವಾ ಪಿಂಪಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಅದು ಹದಿಹರೆಯೋದರಲ್ಲೇ ಶುರುವಾಗೋದು, ಲೈಕ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಯಾವುದೇ ಇವರಿಗಾಗಲಿ ನೋಡಿ, ಇವರಿಗೆ ಲೈಕ್ ಮೆಚುರಿಟಿ ಆಗಿದೆಯಲ್ಲ, ಪ್ಯೂಬರ್ಟಿ ಅದಕ್ಕೆ ಆಕ್ನೆ ಶುರುವಾಗಿದೆ. ಸೊ ಎಲ್ಲರೂ ಸುಮ್ಮನೆ ಆಗ್ತಾರೆ. ಹೌದು, ಮಗನಿಗೆ ಮಾಮೂಲಿ ಚೇಂಜಸ್. ಹೌದು, ಆಕ್ನೆ ಅಂದ ತಕ್ಷಣ ಅದಕ್ಕೆಲ್ಲರೂ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಂತ ಏನೂ ಇಲ್ಲ. ಆಕ್ನೆ ಸ್ವರೂಪದಲ್ಲಿ ತುಂಬ ಜಾಸ್ತಿ ಆದಾಗ ಅದು ನಮ್ಮ ಒಂದು ಫೇಸಲ್ಲಿ ತುಂಬ ಸ್ಕಾರಿಂಗ್ ಮಾಡ್ತಾ ಇದೆ, ತುಂಬ ನಮ್ಮ ಒಂದು ಬದಲಾವಣೆ ಮಾಡ್ತಾ ಇದೆ ಲೈಕ್ ಇದು ಮುಖದ ಚೆಹರೆಯಲ್ಲಿ ಅಂದಾಗ ನೀವು ತಜ್ಞ ವೈದ್ಯರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಪಿಂಪಲ್ಸ್ ಸ್ಟಾರ್ಟ್ ಆದ ತಕ್ಷಣ ಏನು ಗಾಬರಿ ಆಗೋದು ಬೇಡ. ಅದು ಆಗಾಗ ಬರುತ್ತೆ ಹೋಗುತ್ತೆ. ಅದು ಹೌದು. ಕಂಟಿನ್ಯೂ ಇದ್ದಾಗ, ಪೇನ್ ಜಾಸ್ತಿ ಇದ್ದಾಗ ಚರ್ಮ ರೋಗ ತಜ್ಞರ ಹತ್ರ ಹೋಗೋದು ಒಳ್ಳೆಯದು. ಹಾಗೆ ಪಿಂಪಲ್ಸ್ ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳ್ಬೋದು? ಅಂದ್ರೆ ಪ್ಯೂಬರ್ಟಿ ಏಜಲ್ಲಿ ಬರುತ್ತೆ ಅಂತ ಹೇಳ್ತೀರಿ ಅಥವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದಾನೇ ಬರುತ್ತೆ ಅಂತ ಸರ್? ಈ ಮೋಸ್ಟ್ ಕಾಮನ್ ಆಗಿ ಶುರು ಆಗೋದು ಲೈಕ್ ಪ್ಯೂಬರ್ಟಿ ಏಜಲ್ಲಿ. ಈ ನೀವು ಹೇಳಿದ್ರಲ್ಲ ಈಗ ಹಾರ್ಮೋನ್ಸ್ ಅಂತ ಹೇಳ್ತಿರಲ್ಲ, ಅದು ಹಾರ್ಮೋನ್ಸು ಸಾಮಾನ್ಯವಾಗಿ ಈ 18 ಅಥವಾ ಈ ಮಧ್ಯ ವಯಸ್ಸಿನ ಇಂಡಿವಿಜುವಲ್ಸ್ ಲೈಕ್ ವ್ಯಕ್ತಿಗಳಲ್ಲಿ, ಸಾಮಾನ್ಯವಾಗಿ ಫೀಮೇಲ್ಸ್ ಅವರಲ್ಲಿ ನಾವು ಜಾಸ್ತಿ ನೋಡ್ತೀವಿ ಹಾರ್ಮೋನಲ್ ಎಫೆಕ್ಟ್. ಬಟ್ ವಿತೌಟ್ ಹಾರ್ಮೋನ್ಸು ಮೊಡವೆಗಳು ಬರಬಹುದು. ಆ್ಯಂಡ್ ಮೊಡವೆಗಳು ಆ್ಯಕ್ಚುಲಿ ಪಿಂಪಲ್ಸ್ ಈವನ್ ಅದಕ್ಕೆ ಫ್ಯಾಮಿಲಿ ಹಿಸ್ಟ್ರಿನೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ತಂದೆಗೆ ಜಾಸ್ತಿ ಇತ್ತು ಅಂದರೆ, ತಾಯಿಗೂ ಜಾಸ್ತಿ ಇತ್ತು ಅಂದರೆ ಅದು ಮಕ್ಕಳಲ್ಲಿ ಕಂಡು ಬರಬಹುದು. ಜೆನೆಟಿಕ್ ಫ್ಯಾಕ್ಟರ್ ಒಂದು ಕಾರಣ ಇದೆ. ಇನ್ ಸಮ್ ಕೇಸಸ್ ಅಲ್ಲಿ ಇದೆ. ಸಾಧಾರಣ ಪಿಂಪಲ್ಸ್ ಆದವರಿಗೆ ಎಲ್ಲ ಸೀರಿಯಸ್ ಟ್ರೀಟ್ಮೆಂಟ್ ಬೇಡವೇ ಬೇಡ. ಅದರಲ್ಲಿ 4 ಹಂತಗಳು ಇರುತ್ತೆ: ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಒಂದು ಗ್ರೇಡ್ 2 ಇಂದ ಮೇಲ್ಪಟ್ಟು ಇದ್ದಾಗ ಸಂಬಂಧಿತ ಲೈಕ್ ತಜ್ಞರಲ್ಲಿ ಭೇಟಿ ಆಗ್ಬಿಟ್ಟು ಅದಕ್ಕೆ ನೀವು ಸಂಬಂಧಿತ ಔಷಧಿಯನ್ನು ಅಥವಾ ಟ್ರೀಟ್ಮೆಂಟನ್ನು ಸಮಾಲೋಚನೆಯನ್ನು ಮಾಡ್ಕೋಬೇಕಾಗುತ್ತೆ ಸರ್. ಹಾಗಾದ್ರೆ ಈಗ ಪಿಂಪಲ್ಸ್ಗೆ ಏನಾದ್ರು ಆಹಾರ ಕ್ರಮ ಏನಾದರೂ ಕಾರಣ ಆಗುತ್ತೆ? ಖಂಡಿತವಾಗೂ ಪಿಂಪಲ್ಸ್ ಮತ್ತೆ ಫುಡ್, ದೇರ್ ಇಸ್ ಎ ರಿಲೇಷನ್ ಬಿಟ್ವೀನ್ ಆಕ್ನೆ ಅಂಡ್ ದ ಫುಡ್. ಹೌದು, ಇದೆ. ಜಿಡ್ಡು ಪದಾರ್ಥ ಹೌದು ಮೇಡಮ್. ಜಿಡ್ಡು ಪದಾರ್ಥ, ತುಂಬ ಸ್ಪೈಸಿ ಫುಡ್ಡು, ಆಮೇಲೆ ಲೈಕ್ ಇದು ಪ್ರೋಸೆಸ್ಡ್ ಫುಡ್ಡು, ತುಂಬ ಲೈಕ್ ಇದು ಬೇಕರಿ ಫುಡ್ಗಳು. ಈಗಿನ ಭಾಳಷ್ಟು ಕಂಪ್ಲೇಂಟ್ ಬರೋದದೇ ಬೇಕರಿ ಫುಡ್ಸು, ಪ್ಯಾಕ್ಡ್ ಫುಡ್ಗಳು. ಆಮೇಲೆ ಲೈಕ್ ಇದು ವಾಟ್ ವಿ ಕಾಲ್ ಎಸ್ ಲೈಕ್ ಪ್ರೋಸೆಸ್ಡ್ ಫುಡ್. ಅಂದರೆ ಇದು
ಪ್ಯಾಕೆಟ್ ಅಲ್ಲಿ ಬರುವಂತ ಪ್ಯಾಕೆಟಲ್ಲೇ ಫುಡ್ಗಳು, ಬರೋ ಫಾಸ್ಟ್ ಫುಡ್ಗಳು, ಫುಡ್ಗಳು, ಆ ತರದ್ದು ಕಾರಣ ಆಗುತ್ತೆ. ಈವನ್ ಸಮ್ ಚಾಕ್ಲೇಟ್ಸ್ ಹಾ ಸರ್. ಚಾಕ್ಲೇಟ್ಸ್ ಸತಹನು ಎಲ್ಲ ತರ ಚಾಕ್ಲೇಟ್ಸ್ ಅಲ್ಲ, ಕೆಲವೊಂದು ಚಾಕ್ಲೇಟ್ಸ್, ಹಾ. ಕೆಲವರಲ್ಲಿ ಡೈರಿ ಪ್ರಾಡಕ್ಟ್ಸ್, ಫಾರ್ ಎಕ್ಸಾಂಪಲ್ ಇವನ್ ಹಾಲು ಕೆಲವರು ಜಾಸ್ತಿ ಮಾಡಬಹುದು, ಅದು ವೇರಿಯೇಷನ್ ಇರುತ್ತೆ. ಬಟ್ ಆದಷ್ಟು ತಾವು ಹೇಳಿದಾಗೆ ಈ ಕೊಬ್ಬಿನ ಅಂಶ ಇರೋದು ಲೈಕ್ ಪ್ರೋಸೆಸ್ಡ್ ಫುಡ್ಗಳು ಪಿಂಪಲ್ ಅನ್ನು ಜಾಸ್ತಿ ಮಾಡ್ತವೆ. ಈಗ ಮೆಂಟಲ್ ಸ್ಟ್ರೆಸ್ಗೂ ಕೂಡ ಇದಕ್ಕೂ ಪಿಂಪಲ್ಸ್ಗಳಿಗೂ ಏನಾದ್ರು ಕಾರಣ ಇದೆಯಾ ಸರ್? ಇದೆ, ಹೌದು. ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಒಬ್ಬರು ಪೇರೆಂಟು ಲೈಕ್ ಮಗಳನ್ನ ಕರ್ಕೊಂಡ್ ಬರ್ತಾರೆ, ಯಾಕನೆ ಅಂತ, ಈಗ ಎಕ್ಸಾಮ್ ನಡೀತಾ ಇದೆ ಅಂತಾರೆ. ನಾವು ಅವ್ರಿಗೆ ಹೇಳ್ತೀವಿ, ಏನು ಅವ್ರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಜಸ್ಟ್ ಒಂದು ಹಚ್ಚೋದಕ್ಕೆ ಒಂದು ಜೆಲ್ ಥರ ಕೊಟ್ಟು ಎಕ್ಸಾಮ್ ಮುಗಿಲಿರಿ, ತಾನಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಅದು ಸಹಜವಾಗಿ ಆಗಿದೆ. ಹೌದು, ಒತ್ತಡಕ್ಕೂ ಆಕ್ನೆಗೂ ಸಂಬಂಧ ಇದೆ. ಹಾಗೆ ಸಾಮಾನ್ಯವಾಗಿ ನಮಗೂ ಗೊತ್ತಿರೋ ಹಾಗೆ, ನಾನು ಒಬ್ಬಳು ಹೆಣ್ಮಗಳಾಗಿ ಅನುಭವಿಸಿರೋ ಪ್ರಕಾರ, ಈಗ ಪೀರಿಯಡ್ಸ್ ಬರೋದು ಒಂದು ವಾರ ಇದ್ದಾಗ ಪಿಂಪಲ್ಸ್ಗಳು ಕಾಮನ್ನು, ಇವೆಲ್ಲ ಕಾಮನ್ ಆಗಿ ಬರುತ್ತೆ ಹೋಗುತ್ತೆ. ತೀರಾ ಕಂಟಿನ್ಯೂಸ್ ತಿಂಗಳು ಪೂರ್ತಿ ಇದ್ದಾಗ ಮಾತ್ರ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಬರುತ್ತೆ ಅಂತೇಳಿ ಅನಿಸುತ್ತೆ. ಬಟ್ ಪಿಂಪಲ್ಸ್ ಮನೆ ಔಷಧಿ ಏನು ಮಾಡ್ಕೋಬಹುದು ಅಂತ ಸಜೆಸ್ಟ್ ಮಾಡ್ತೀರಾ ಸರ್? ಈಗ ತೀರಾ ಜಾಸ್ತಿ ಆದಾಗ ಡರ್ಮಟಾಲಜಿಸ್ಟ್ ಹತ್ರ ಬರಲೇಬೇಕು ನಿಮ್ಮ ಹತ್ರ ಸರ್. ತೀರಾ ಮನೆ ಔಷಧಿ ಏನಾದರೂ ನೀವು ಸಜೆಸ್ಟ್ ಆ ಥರ ಪೇಷಂಟ್ಗಳು ಹೇಳಿರೋ ಪ್ರಕಾರ ಏನಾದರೂ ಮಾಡ್ಕೋಬಹುದು ಸರ್? ರೆಗ್ಯುಲರ್ ಫೇಸ್ ವಾಶ್ಗಳು, ಹಾಂ, ಆಮೇಲೆ ಲೈಕ್ ಇದು ತಲೆಯಲ್ಲಿ ಹೊಟ್ಟು ಇಲ್ದಂಗೆ ನೋಡ್ಕೋಬೇಕು. ಡ್ಯಾಂಡ್ರಫ್, ಆ ಡ್ಯಾಂಡ್ರಫ್ ಬೀಳೋದ್ರಿಂದನೂ ಪಿಂಪಲ್, ಡ್ಯಾಂಡ್ರಫ್ ಯಥೇಚ್ಛವಾಗಿ ಇದ್ರಾಗಲೂ ಆ ಮಾರ್ಜಿನ್ಸ್ ಅಲ್ಲೆಲ್ಲ ಸ್ವಲ್ಪ ಪಿಂಪಲ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಅದು ಒಂದು ಉತ್ತಮವಾದ ಮನೆ ಹೋಮ್ ರೆಮಿಡಿ ಅನ್ಬೋದು. ಪ್ರಾಪರ್ ಕಂಟ್ರೋಲಿಂಗ್ ಆಫ್ ದ ಡ್ಯಾಂಡ್ರಫ್, ರೆಗ್ಯುಲರ್ ಫೇಸ್ ವಾಶ್ಗಳು, ಆಮೇಲೆ ಕಾಸ್ಮೆಟಿಕ್ಸ್ಗಳನ್ನು ಭಾಳ ಹುಷಾರಾಗಿ ಲೈಕ್ ಬಳಸೋದು, ಜಾಸ್ತಿ ಆನ್ಲೈನ್ ಪ್ರಾಡಕ್ಟ್ಸ್ಗಳಿಗೆ ಹೋಗದೇ ಇರುವಂತಹದ್ದು. ಈ ಮನೆ ಮದ್ದು ವಿಚಾರಗಳಲ್ಲಿ ಈ ಅರಿಶಿಣ ಅಥವಾ ಈ ಗಂಧ ಇವೆಲ್ಲ ನಾವು ಕೇಳ್ತಾ ಇರ್ತೀವಿ, ಆದರೆ ಅದು ಎಲ್ಲರಲ್ಲೂ ಅದು ಸಕ್ಸಸ್ ಆಗಿಲ್ಲ. ಕೆಲವರಿಗೆ ಆಗತ್ತೆ, ಕೆಲವರಿಗೆ ಸೆಟ್ ಆಗದೆ ಇರಬಹುದು. ಹೌದು, ಅರಿಶಿನ ಅಪ್ಲೈ ಮಾಡ್ಕೊಳ್ಳೋದು, ಶ್ರೀಗಂಧ ಅಪ್ಲೈ ಮಾಡ್ಕೊಳ್ಳೋದು, ಕೆಲವರಿಗೆ ಸ್ಕಿನ್ನಿಗೆ ಸೆಟ್ ಆದರೆ ಅದು ಓಕೆ ಅಂತ. ಓಕೆ ಮೇಡಮ್, ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಬಳಸಿ ನೋಡಿ, ಒಂದ್ಸಲ ಚೆನ್ನಾಗಿ ಅನ್ಸಿದ್ರೆ ಬಳಸಿ, ಅದರ್ವೈಸ್ ಬೇಡ ಬೇಡ ಅಂತ ಹೇಳ್ತೀವಿ. ಅಂದ್ರೆ ಈಗಿನ ಒಂದು ಯಾವುದೇ ಪ್ರಿಪರೇಷನ್ ಅಲ್ಲಾಗ್ಲಿ ಆ ತರ ಒರಿಜಿನಾಲಿಟಿ ಸಿಗ್ತಾ ಇಲ್ಲ. ಈವನ್ ಹೆಣ್ಮಕ್ಳು ಇಟ್ಕೊಳ್ಳೋ ಕುಂಕುಮದ ಅಲರ್ಜಿನೂ ಬಹಳ ಆಗ್ತಾ ಇದೆಯಲ್ಲ ಈಗ. ಆರ್ಟಿಫಿಷಿಯಲ್ ಕುಂಕುಮ ಬರ್ತಾ ಇದೆ, ಆರ್ಟಿಫಿಷಿಯಲ್ ಅರಿಶಿಣ ಬರ್ತಾ ಇದೆ. ಬಿಂದಿ ಅಲರ್ಜಿನೇ ಬಹಳ ಇರ್ಬೇಕಾದ್ರೆ ನೀವು ಬೇರೆದೆಲ್ಲ ಯಾವ ರೀತಿ ಎಷ್ಟು ಮಟ್ಟಿಗೆ ಅದು ಪ್ಯೂರಿಟಿ ಇರುತ್ತೆ ಅನ್ನೋದು ಪ್ರಶ್ನೆ ಮಾಡ್ತದೆ. ಆಗಿನ ಒಂದು ಅರಿಶಿನ ನೀವು ಮನೆಯಲ್ಲಿ ಕುಟ್ಟಿ ತೆಗೆದು ಮಾಡಿ ಇದು ಮಾಡುವಂಥದ್ದು ಬೇರೆ, ಈಗಿನ ಅವೈಲಬಿಲಿಟಿ ಬೇರೆ. ಹಾಗಾಗಿ ಎಲ್ಲ ಥರದ್ದು ನಿಮ್ಮ ಸ್ಕಿನ್ನಿಗೆ ಸೆಟ್ ಆಯಿತು ಬಳಸಿ, ಅದರ್ವೈಸ್ ಬೇಡ. ಓಕೆ ಸರ್, ಯಾವುದನ್ನೇ ಅತಿಯಾಗಿ ಮಾಡಕ್ ಹೋಗ್ಬಾರ್ದು. ಬೇಡ. ನಮ್ಮ ಸ್ಕಿನ್ನಿಗೆ ಟೆಸ್ಟ್ ಸರಿ ಹೋಯ್ತು, ಸೆಟ್ ಆಗಿದೆ ಅಂದ್ರೆ ಅದನ್ನ ಮನೆ ಔಷಧಿ ಮಾಡಬಹುದು. ಕಂಟಿನ್ಯೂಸ್ ಈ ತರ ಆಕ್ನೆ ಅಥವಾ ಏನು ಮೊಡವೆಗಳು ಬರ್ತಾ ಇದೆ ಅಂದ್ರೆ ಡಾಕ್ಟರ್ ಹತ್ರನೇ. ಕೆಲವರು ಈವನ್ ಸಿಂಪಲ್ ರೋಸ್ ವಾಟರ್ ಸತಾನು ಬಳಸ್ತಾರೆ. ಹಾಂ ಸರ್, ಈಗ ಕಾಮನ್ ಆಗಿದೆ ಸರ್, ನೋಡಿದ್ದೀವಿ ರೋಸ್ ವಾಟರ್. ಬಟ್ ಎಲ್ಲರಲ್ಲೂ ಸಕ್ಸಸ್ ಆಗಿಲ್ಲ ಅದು. ಕೆಲವರಲ್ಲಿ ಓಕೆ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ಅದು ಒನ್ ಆಫ್ ದ ಆಯುರ್ವೇದಿಕ್ ಅಲ್ಲಿ ಜಾಸ್ತಿ ಬಳಕೆಯಲ್ಲಿದೆ ರೋಸ್ ವಾಟರ್. ಆಯುರ್ವೇದಿಕ್ ಆಗಿದೆ. ಹಾಗೆ ಸರ್, ಈಗ ಕೆಲವೊಂದು ಸಲ ಮೂಗಿನ ಒಳಗಡೆನೂ ಪಿಂಪಲ್ ಬರುತ್ತೆ ಸರ್. ಅದು ಏನು ಮೂಗಿನ ಸಮಸ್ಯೆ ಅಂತ ನಾವು ಗೆಸ್ಟ್ ಮಾಡ್ಕೋಬಹುದಾ ಅಥವಾ ಮಾಮೂಲಿ ಪಿಂಪಲ್ ಅಂತಾನೆ ತಿಳ್ಕೋಬಹುದು? ಇಲ್ಲ, ಅದು ಮಾಮೂಲಿ ಪಿಂಪಲ್ ಅಲ್ಲ, ಅದು ಮೂಗಿನ ಸಮಸ್ಯೆ. ಮೂಗಿನ ಸಮಸ್ಯೆಯಿಂದನೇ ಆಗೋದು. ಅಂದ್ರೆ ಮುಖದ ಹೊರಭಾಗದಲ್ಲಿ ಏನಾದರೂ ಆದ್ರೆ ಮಾತ್ರ ಅದು ಪಿಂಪಲ್ ಅಂತೇಳಿ ನಾವು ಕನ್ಸಿಡರ್ ಮಾಡಬಹುದು. ಪಿಂಪಲ್ಸ್ ಆಗೋದು ಲೈಕ್ ಮುಖದಲ್ಲಿ, ತಲೆಯಲ್ಲಿ, ಸ್ಕ್ಯಾಲ್ಪ್, ಚೆಸ್ಟ್, ಶೋಲ್ಡರ್ಸ್, ಬ್ಯಾಕ್ ಅಲ್ಲ, ಇಷ್ಟು ಜಾಗದಲ್ಲಿ ಪಿಂಪಲ್ಸ್ ಆಗುತ್ತೆ. ಅಲ್ಲಿ ಸೆಬೇಸಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಅವು ಆಯಿಲ್ ಲೈಕ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್, ಅಲ್ಲಿಂದನೇ ಆಯಿಲ್ ಉತ್ಪಾದನೆ ಮಾಡೋದೇ ಲೈಕ್ ಸೆಬೇಸಿಯಸ್ ಗ್ಲ್ಯಾಂಡ್ಸ್. ಅವು ಇಷ್ಟು ಜಾಗದಲ್ಲಿ ಇರುತ್ತೆ. ಸೊ ಇಷ್ಟು ಜಾಗದಲ್ಲಿ ಪಿಂಪಲ್ಸ್ ಆಗ್ತವೆ. ಕೆಲವರು ಪಾಪ ಏನು ಗೊತ್ತು ಸರ್, ನಮ್ಮ ಮಗನಿಗೆ ಹಿಂದ್ಗಡೆ ಬೆನ್ನು ಏನೇನೋ ಆಗ್ಬಿಟ್ಟಿದೆ ಸರ್ ಅಂತ ನೋಡಿದ್ರೆ ಅದು ಸಿಂಪಲ್ ಪಿಂಪಲ್ಸ್. ಇಲ್ಲ ರೀ, ಇದು ಪಿಂಪಲ್ಸ್. ಹೌದಾ ಸರ್,
ಪಿಂಪಲ್ಸ್ ಇಲ್ಲೂ ಆಗ್ತಾವ ಅಂತ ಅವರು ಒಂಥರ ಉದ್ವೇಗದಲ್ಲಿ ಹೇಳ್ತಾರೆ. ಅಲ್ಲ, ನನಗೂ ಇದು ಹೊಸ ವಿಚಾರ. ಹಾಗಾಗಿ ನನ್ನ ಮುಖದಲ್ಲಿ ಮಾತ್ರ ಪಿಂಪಲ್ ಅಂತ ತಿಳ್ಕೊಂಡಿದ್ದೆ ಸರ್. ಪಿಂಪಲ್ಸ್ ಇಷ್ಟು ಜಾಗದಲ್ಲಿ ಬರಬಹುದು. ಹಾಗಾದ್ರೆ ಯಾವುದು ತಕ್ಷಣ ನಾವು ಸೋರಿಯಾಸಿಸ್ ಆಗಿದೆಯೋ ಇನ್ನೊಂದಾಗಿದೆಯೋ ಗಾಬರಿ ಪಡೋದೇನು ಬೇಡ. ಪಿಂಪಲ್ಗಳು ಮುಖ ಅಲ್ಲದೆ ಶೋಲ್ಡರಲ್ಲೂ ಬೆನ್ನಲ್ಲೂ ಕಂಡು ಬರಬಹುದು. ಈಗ ಯಾವಾಗಲೂ ರೆಗ್ಯುಲರ್ ಪಿಂಪಲ್ ಆಗುವಂಥವ್ರು ಯಾವ ಆಹಾರಗಳನ್ನ ಬಿಟ್ಟರೆ ಒಳ್ಳೇದು, ಅಥವಾ ಫುಡ್ಡಲ್ಲಿ ನಾವು ಯಾವುದು ಆ್ಯಡಿಂಗ್ ಮಾಡಿಕೊಂಡ್ರೆ ಒಳ್ಳೇದು ಅಂತೀರಾ ಸರ್? ಮೇಡಮ್, ಈಗ ಆ್ಯಸ್ ಯೂಶುವಲ್ ಹಣ್ಣುಗಳು, ತರಕಾರಿಗಳು, ಈ ಸೊಪ್ಪುಗಳು, ಇವೆಲ್ಲ ರೆಗ್ಯುಲರ್ ಇರೋದು ಒಳ್ಳೆಯದು. ಈ ಆಹಾರ ಬಿಡುವಂತಹದ್ದು ಕೊಬ್ಬಿನ ಪದಾರ್ಥಗಳು, ಈ ಬೇಕರಿ ಫುಡ್ಗಳು, ಈ ಪ್ರೋಸೆಸ್ಡ್ ಫುಡ್ಗಳು, ಇವನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಕಂಟಿನ್ಯೂಸ್ ಪಿಂಪಲ್ಸ್ ಬರೋದು. ಆಮೇಲೆ ಇನ್ನೊಂದು ಸರ್, ಈಗ ನಾವು ಡೈಲಿ ಆ್ಯಸ್ ಯೂಸ್ವಲ್ ಆಫೀಸಿಗೆ ಹೋಗುವಾಗ ಹಾಕುವ ಮೇಕಪ್ಪೇ ಬೇರೆ. ಈಗ ಆರ್ಟಿಸ್ಟ್ಗಳು, ಈಗ ಧಾರಾವಾಹಿ ಕಲಾವಿದರು ಇರ್ಬೋದು, ಇಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಇರ್ಬೋದು, ನಟ ನಟಿಯರು ಅವ್ರು ಮೇಕಪ್ ಹಾಕ್ಕೊಳ್ಳೇಬೇಕು ಸರ್. ಅವರಿಗೆ ಸ್ಕಿನ್ ಅಲರ್ಜಿಗಳು ಇರ್ತವೆ. ಅಂಥ ಟೈಮಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು? ಈಗ ಶೂಟಿಂಗ್ ಮುಗಿದ ಮೇಲೆ ಯಾವ ಥರ ರಿಮೂವ್ ಮಾಡ್ಕೋಬೋದು, ಯಾವ ಥರ ಮಾಡಿದರೆ ಅವರಿಗೆ ಸ್ವಲ್ಪ ಸ್ಕಿನ್ನಿಗೆ ಸೆಟ್ ಆಗುತ್ತೆ? ಅದು ಅನಿವಾರ್ಯ ಮಾಡಲೇಬೇಕಾಗಿದೆ ಮೇಡಮ್. ಮಾಡಲೇಬೇಕು, ಹೌದು. ನಮ್ಮಲ್ಲೂ ಅದು ಬರ್ತಾರೆ, ಈ ಭರತನಾಟ್ಯ ಪ್ರಾಕ್ಟೀಸ್ ಮಾಡೋರು ಅವರು ಇವರೆಲ್ಲ ಬರ್ತಾರಲ್ಲ, ಅವಾಗ ನಾವು ಫೌಂಡೇಶನ್ ಥರ ನಾವು ಕೊಡೋ ಕ್ರೀಮನ್ನು ಬಳಸಿ ಅಂತೀವಿ. ಅದಕ್ಕೆ ನಾನ್ ಕೊಮಡೋಜೆನಿಕ್, ಅಂದರೆ ಮೊಡವೆ ಉಂಟು ಮಾಡುವುದಿಲ್ಲ. ಅವು ಮಾಯಿಶ್ಚರೈಸರ್ಸ್ ಥರ ಇರ್ತವೆ. ಅದು ಬೇಸ್, ಅದನ್ನ ಹಚ್ಚಿ ಅದ್ರ ಮೇಲೆ ನಿಮ್ಮ ಮೇಕಪ್ಗಳನ್ನು ಮಾಡ್ಕೊಳ್ಳಿ. ಅವಾಗ ಸ್ಕಿನ್ನಿಗೆ ಅಷ್ಟು ಡ್ಯಾಮೇಜ್ ಆಗಲ್ಲ. ಅದು ಅವರಿಗೆ ಅನಿವಾರ್ಯತೆ ಇರುತ್ತೆ, ಅವರ ಒಂದು ಪ್ರೊಫೆಷನ್ ಅದು. ಆ ಮೊಡವೆ ಉಂಟು ಮಾಡದಿರುವಂತಹ ಮಾಯಿಶ್ಚರೈಸರ್ಸ್, ಸನ್ಸ್ಕ್ರೀನ್ಸ್ ಬರುತ್ತಲ್ಲ, ಅದನ್ನು ಫಸ್ಟ್ ಫೌಂಡೇಶನ್ ಥರ ಹಚ್ಚಿ ಅದ್ರ ಮೇಲೆ ನಿಮ್ಮ ಒಂದು ಕಾಸ್ಮೆಟಿಕ್ಕು ಅಥವಾ ಆರ್ಟಿಸ್ಟ್ ಮೇಕಪ್ಪನ್ನು ಬಳಸೋದ್ರಿಂದ ಸ್ಕಿನ್ನಿಗೆ ಆಗುವಂತಹ ಒಂದು ತುಂಬ ಡ್ಯಾಮೇಜನ್ನು ನೀವು ಅವಾಯ್ಡ್ ಮಾಡಬಹುದು. ಆಮೇಲೆ ಕಾರ್ಯಕ್ರಮ ಮುಗಿದ ನಂತರ ಒಂದು ಉತ್ತಮವಾದ ಕ್ಲೀನ್ಸರಿಂದ ಮುಖವನ್ನು ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ತುಂಬ ಹಾರ್ಶ್ ಕೆಮಿಕಲ್ಸ್ ಇರಬಾರ್ದು. ಒಂದು ಉತ್ತಮವಾದ ಕ್ಲೀನ್ಸರ್ಸ್ ಅಂತ ಹೇಳ್ತೀವಿ, ಅದು ತುಂಬ ಮೈಲ್ಡ್ ಆಗಿರುತ್ತೆ. ಅದು ಸೋಪಿಂತಹ ತುಂಬ ಫೋಮು ಫ್ರೋತ್ ಎಲ್ಲ ಬರೋದಿಲ್ಲ. ಅದು ಮೈಲ್ಡ್ ಆಗಿರೋದ್ರಿಂದ ಅಂಥದ್ರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ರಾತ್ರಿ ಒಂದು ಉತ್ತಮವಾದ ಲೈಕ್ ಮಾಯಿಶ್ಚರೈಸರ್ ಹಚ್ಕೊಂಡು ಮಲಗೋದ್ರಿಂದ ನೀವು ಮುಂದೆ ಅದರದ್ದು ಒಂದು ಈ ಕಾಸ್ಮೆಟಿಕ್ಸಿನ ಸೈಡ್ ಎಫೆಕ್ಟ್ಸು, ಮೇಕಪ್ಪಿನ ಸೈಡ್ ಎಫೆಕ್ಟ್ಸನ್ನು ಕಡಿಮೆ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೊಂದು ಬಹಳ ಪ್ರಶ್ನೆ ಆಗಿದೆ. ಯಕ್ಷಗಾನ ಕಲಾವಿದರು ಇರುವುದು, ಭರತನಾಟ್ಯ ಕಲಾವಿದರು ಇರುವುದು, ಸೀರಿಯಲ್ ಆರ್ಟಿಸ್ಟ್ಗಳು, ಹೀರೋಯಿನ್ಗಳಿಗೆ ಇದು ಅನಿವಾರ್ಯ ಅಲ್ಲ ಸರ್. ಹಾಗಾಗಿ ನೀವೊಂದು ಬೇಸ್ಮೆಂಟ್ ಏನಿರುತ್ತಲ್ಲ, ಚರ್ಮ ಡಾಕ್ಟರ್ಗಳೇ ಇರ್ಬೋದು, ಇಲ್ಲ ಯಾವುದೋ ಒಳ್ಳೆ ಉತ್ತಮ ಮೆಡಿಕಲ್ ಶಾಪ್ಗಳಲ್ಲಿ ಒಂದು ಬೇಸ್ಮೆಂಟ್ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಆಮೇಲೆ ಆರ್ಟಿಸ್ಟ್ ಮೇಕಪ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀವಿ ಸರ್. ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಪಿಂಪಲ್ಸನ್ನು ಎಷ್ಟರ ಮಟ್ಟಿಗೆ ನಿಯಂತ್ರಣ ಮಾಡಬಹುದು ಸರ್? ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಾನು ಲಾಸ್ಟ್ ಟೈಮ್ ಅದು ಈ ಬೇರೆ ಇನ್ಫ್ಲಮೇಟರಿ ಸ್ಕಿನ್ ಕಂಡೀಷನ್ಸ್ಗೆ, ಅಂದರೆ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್, ಅದಕ್ಕೆ ತುಂಬ ಸಹಾಯ ಆಗುತ್ತೆ. ಪಿಂಪಲ್ಸಿಗೆ ಏನು ಸಹಾಯ ಆಗಲ್ಲ. ಆಕ್ನೆ ಅಥವಾ ಪಿಂಪಲ್ಸಿಗೆ ಅದರ ರೋಲ್ ಅಷ್ಟೊಂದು ಇಲ್ಲ. ಓಕೆ. ಆಮೇಲೆ ಬಹಳಷ್ಟು ಜನ ಹೇಳ್ತಾರೆ ಸರ್, ಕಡಿಮೆ ನೀರು ಕುಡಿಯೋದ್ರಿಂದ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಅಂತ. ಅದು ನಿಜಾನ ಅಥವಾ ಮೂಢನಂಬಿಕೆನಾ ಸರ್? ಅಂದ್ರೆ ವಾಟರ್ ಕಡಿಮೆ ಕನ್ಸಂಪ್ಷನ್ ಮಾಡೋದ್ರಿಂದನೂ ಆಗುತ್ತೆ. ಹೌದು. ಈ ಅಂಥ ಟೈಮಲ್ಲಿ ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಹೊಸ ಈ ಜನರೇಷನ್ ತುಂಬ ಫಾಸ್ಟ್ ಫುಡ್ ಊಟ ಮಾಡ್ತಿರ್ತಾರಲ್ಲ, ಅವ್ರಿಗೆ ಹೇಳ್ತೀವಿ ಯಾಕಂದರೆ ಕಂಟ್ರೋಲ್ ಆಗಬೇಕು ಅಂದರೆ ನೀವು ಫುಡ್ ರೆಸ್ಟ್ರಿಕ್ಟ್ ಮಾಡಲೇಬೇಕು ಅಂತ. ಆವಾಗ ಅವರು ಅದೇ ಕಾರಣದಿಂದ ರೆಸ್ಟ್ರಿಕ್ಟ್ ಮಾಡ್ತಾರೆ ಫಾಸ್ಟ್ ಫುಡ್. ಅದೇ ಥರನೇ ಈಗ ನೀವು ಹೇಳಿದಾಗೆ ಮನುಷ್ಯ 2-2.5 ಲೀಟರ್ ನೀರು ಕುಡಿಯೋದು ತುಂಬ ಒಳ್ಳೆಯದು. ಆದರೆ ನೀರು ಕಡಿಮೆ ಕುಡಿಯೋರಿಗೆ ಆ ಥರ ಒಂದು ಹೇಳೋದ್ರಿಂದ ಅದು ಅವರ ಒಂದು ಅದನ್ನ ಇಂಟೇಕನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಅದು ಅವ್ರಿಗೆ ಇಂಡೈರೆಕ್ಟಾಗಿ ಬೇರೆ ರೀತಿ ಸಹಾಯ ಆಗುತ್ತೆ. ಆದರೆ ನೀರು ಕಡಿಮೆ ಕುಡಿಯೋದ್ರಿಂದ ಆಕ್ನೆ ಆಗುತ್ತೆ ಅನ್ನೋದು ಅಷ್ಟು ಸಮಂಜಸ ಅಲ್ಲ. ಅಗತ್ಯಕ್ಕಿಂತ ಕಡಿಮೆ ನೀರು ಕುಡಿಯೋದು ಎಲ್ಲಾ ಕಾಯಿಲೆಗಳಿಗೂ ಆಹ್ವಾನ. ಆದ್ರೆ ಅತಿಯಾದ್ರೆ ಅಮೃತನು ವಿಷ ಅಂತಾರೆ. ಕೆಲವರು ನೀರೇ ಕುಡಿಯಲ್ಲ, ನಿನಗೇನೋ ಈ ತರ ಪಿಂಪಲ್ಸ್ ಜಾಸ್ತಿ ಅಂತ ಜನ ಬೈಯೋದು ನೋಡಿದೀನಿ. ಡ್ರೈ ಸ್ಕಿನ್ ಆಗ್ಬಿಡುತ್ತೆ ಹಾಗೆ ಅಂತ ಕೇಳಿದೆ ಸರ್. ಅದನ್ನೇ ಕ್ಲಾರಿಫೈ ತಾವೇ
ನಮ್ಮ ಡರ್ಮಟಾಲಜಿಸ್ಟ್ ಹೇಳಿದ್ರೆ ಅದು ಸತ್ಯ ಸರ್. ಶಂಕದಿಂದ ಬಂದ್ರೆ ತೀರ್ಥ ಅಂತಾರಲ್ಲ. ಈಗ ನಮ್ದು ನಂಬಿಕೆ ಪರವಾಗಿಲ್ಲ ಸರ್, ಅದು ಮೂಢನಂಬಿಕೆ ಆಗಬಾರ್ದು ಅಂತ ಸರ್. ಹಾಗಾದ್ರೆ ಈಗ ಆರ್ಟಿಸ್ಟ್ ಅಲ್ಲದೆ ಈ ಕಾಮನ್ ಪೀಪಲ್ಗಳು ದಿನಕ್ಕೆ ಎಷ್ಟು ಸಲ ಫೇಸ್ ವಾಶ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಸರ್? 3ರಿಂದ 4 ಸಲ. ಓಕೆ, ಅಂದ್ರೆ ಸೋಪ್ ಹಚ್ಚೆ ಮಾಡಬೇಕು ಅಥವಾ ಓನ್ಲಿ ನೀರಲ್ಲೇ ಪ್ಲೈನ್ ವಾಟರಲ್ಲಿ ತೊಳ್ಕೊಂಡ್ರೆ ಒಳ್ಳೇದು? ಇಲ್ಲ, ವಿತ್ ದ ಹೆಲ್ಪ್ ಆಫ್ ದ ಸೋಪ್. ಈ ಸೋಪ್ ಅವ್ರದ್ದೇನು ರೆಗ್ಯುಲರ್ ಸೋಪ್ ಇರುತ್ತೆ ಅದರಲ್ಲೇ ಫೇಸ್ ವಾಶ್ ಮಾಡಿದ್ರು ನಡೆಯುತ್ತೆ. ಕಾಮನ್ ಪೀಪಲ್ ಅಂದ್ರೆ 3 to 4 ಟೈಮ್ಸ್ ವಾಶ್ ಮಾಡೋದು ಒಳ್ಳೇದು. ಆಮೇಲೆ ಕೆಲವರಿಗೆ ಪಿಂಪಲ್ಸ್ ಆಗಿ ದೊಡ್ಡ ಪಿಂಪಲ್ಸ್ ಆಗಿ ರಂಧ್ರಗಳಾಗ್ಬಿಡುತ್ತೆ ಸರ್, ಹೋಲ್ ಆಗುತ್ತೆ. ಅದಕ್ಕೆ ಏನಾದ್ರು ಸರ್ಜರಿ ಅವಶ್ಯಕತೆ ಇರುತ್ತೋ? ಅದೇ ಕ್ಯೂರ್ ಆಗೋ ಸಾಧ್ಯತೆ ಇರುತ್ತೆ ಸರ್? ಇದು ಒಂದು ಒಳ್ಳೆ ಪ್ರಶ್ನೆ. ಇದಕ್ಕೆ ನಾವು ಆಕ್ನೆ ಸ್ಕಾರ್ಸ್ ಅಂತ ಹೇಳ್ತೀವಿ. ಈ ಆಕ್ನೆ ಇತ್ತೀಚಿನ ಒಂದು ಜನರೇಷನ್ ಅವರಲ್ಲಿ ಅದು ತುಂಬಾ ನಮಗೆ ಎನ್ಕ್ವೈರಿ ಬರ್ತಾ ಇದೆ. ಸೊ ಆಕ್ನೆ ಸ್ಕಾರ್ಸು ಅದು ಲೈಕ್ ಪರ್ಮನೆಂಟ್, ಅದು ಅದಕ್ಕೆ ಅಳಿಸುವಂತಹದ್ದು, ಇರೇಸ್ ಆಗುವಂತಹ ಯಾವುದು ಕ್ರೀಮು ಆಯಿಂಟ್ಮೆಂಟು ಇಲ್ಲ. ಅದಕ್ಕೇನಿದ್ರು ಕಾಸ್ಮೆಟಾಲಜಿ ಪ್ರೊಸೀಜರ್ಸ್ ಮಾತ್ರ. ದೇ ಹ್ಯಾವ್ ಟು ಅಂಡರ್ಗೋ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಲೈಕ್ ಲೇಸರ್ಸ್. ಬಟ್ ಕ್ರೀಮಿಂದ ಆಗಲ್ಲ. ಅವರು ಹೇಳ್ತಾ ಇರ್ತಾರೆ ಕೆಲವೊಂದು ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲಿ ಸಿಗ್ತದೆ, ಕೆಲವು ಕ್ರೀಮ್ಸ್ ಹಚ್ಕೊಂಡು ಸರ್ ಅದು ಹಚ್ಚಿದೆ ಸರ್ ಹೋಗ್ಲೇ ಇಲ್ಲ ಹಾಗೆ ಹೀಗೆ ಅಂತ. ನಮ್ಮ ಹತ್ರನೂ ನಾವು ಯಾವ ಕ್ರೀಮಿಂದನೂ ಹೋಗ್ಲಾಡ್ಸಕ್ ಆಗಲ್ಲಪ್ಪ ಅಂತ ಹೇಳ್ತೀವಿ. ನೀವು ಲೇಸರಿಗೆ ಹೋಗ್ರಿ. ಕೆಲವರು ಹೇಳ್ತಾರೆ ಪಿಂಪಲ್ಸ್ ರೆಗ್ಯುಲರ್ ಆಗೋರು, ಮೈಂಡ್ ಕಾನ್ಸಂಟ್ರೇಷನ್ ಅಂದರೆ ವಿಪರೀತ ಆಗುವಂಥವ್ರು 4-5 ಪಿಂಪಲ್ಸ್ ಹೇಳಲ್ಲ ಸರ್. ಕೆಲವರಿಗೆ ಮುಖನೇ ಬಾತ್ಕೊಂಡಿರುತ್ತೆ, ಮುಖದ ಶೇಪೇ ಜಾಸ್ತಿ ಆಗೋ ಮಟ್ಟಕ್ಕೆ ಪಿಂಪಲ್ಸ್ ಆಗೋರು ನಾವು ನೋಡಿದ್ದೀವಿ. ಅವರಿಗೆ ಮೈಂಡ್ ಕಾನ್ಸಂಟ್ರೇಷನ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ ಅಂತಾರೆ. ಅದರಿಂದ ಏನಾದರೂ ಯೂಸ್ ಆಗುತ್ತಾ ಸರ್? ಈ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಲೈಕ್ ಯೋಗ, ಕಾನ್ಸಂಟ್ರೇಷನು ಇದು ಒಳ್ಳೆಯದೇ. ಒಳ್ಳೆಯದೇ, ಯಾವುದು ಇದು ಮಾಡಬಾರ್ದು ಅಂತ ಏನೂ ಇಲ್ಲ. ಅವ್ರಿಗೆ ಸಹಾಯ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮಾಡೋದು ಒಳ್ಳೆಯದು. ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀರಾ. ಆಮೇಲೆ ಇದೊಂದು ಕೊನೆ ಪ್ರಶ್ನೆ ಇದೆ ಸರ್. ಬಹಳ ಜನ ಈಗ ಯೌವನಕ್ಕೆ ಪ್ಯೂಬರ್ಟಿ ಬರ್ತಿದ್ದಾಗೆ ಪಿಂಪಲ್ ಸ್ಟಾರ್ಟ್ ಆಗುತ್ತೆ, ಅದನ್ನು ಹಾಗೆ ನೈಲ್ಸಲ್ಲೆಲ್ಲ ಹೆಚ್ಚಿಕ್ತಾರೆ ಸರ್. ಹಾಗೆ ಗಾಯ ಮಾಡ್ಕೋತಾರೆ, ಆಮೇಲೆ ಓಪನ್ ಮಾಡಿ ಪರ್ಸು ಹೊರಗೆ ತೆಗಿತಾರೆ. ಆ ಥರ ನೈಲ್ಸ್ ಮುಟ್ಟಿ ಆ ಥರ ಮಾಡ್ಕೊಳ್ಳೋದು ಒಳ್ಳೇದಾ? ಮಾಡ್ಕೊಂಡಿಲ್ಲ ಅಂದರೆ ಏನೋ ದಪ್ಪ ಆಗುತ್ತೆ ಅನ್ನೋ ಭಾವನೆ. ನಾವೆಲ್ಲ ಚಿಕ್ಕವರಿದ್ದಾಗ ಅದೇ ಮಾಡ್ಕೋತಿದ್ವಿ ಸರ್. ಏನೋ ಗಾಬರಿ, ಲುಕ್ ಹೋಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಇರುತ್ತೆ. ಆ ಥರ ನೈಲ್ಸಲ್ಲೆಲ್ಲ ಆ ಥರ ಪಿಂಪಲ್ಸ್ ಓಪನ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀವಿ ಸರ್? ಇಲ್ಲ, ಲೈಕ್ ಮಾಡಬಾರ್ದು. ಅದಕ್ಕೆ ನೈಲ್ ಪ್ರಿಕ್ಕಿಂಗ್ ಅಂತ ಹೇಳ್ತೀವಿ. ಅದು ಮಾಡೋದ್ರಿಂದ ಏನಾಗುತ್ತೆ, ಅನಾವಶ್ಯಕವಾಗಿ ಆ ಜಾಗದಲ್ಲಿ ಕಲೆ ಬಿದ್ದುಬಿಡುತ್ತೆ. ಮಾರ್ಕ್, ಆಕ್ನೆ ಮಾರ್ಕ್ ಅಂತ ಹೇಳಿ ಅದು ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ಆ ಮಾರ್ಕು ತುಂಬಾ ಮೇಲ್ಮಟ್ಟದಲ್ಲಿದ್ರೆ ಹೋಗ್ಲಾಡಿಸಬಹುದು, ತುಂಬಾ ಒಳಮಟ್ಟದಲ್ಲಿ ತಳಮಟ್ಟದಲ್ಲಿದ್ರೆ ಅದು ಹೋಗಲ್ಲ. ಅದಕ್ಕೆ ಇನ್ ಜನರಲಿ ನಾವೇನು ಹೇಳೋದು ನಮ್ಮ OPD ಪ್ರಾಕ್ಟೀಸ್ಗಳಲ್ಲಿ, ಆದಷ್ಟು ಪಿಂಪಲ್ಸ್ ಆದಾಗ ನೈಲ್ಸ್ ಅಲ್ಲಿ ಜಾಸ್ತಿ ಟಚ್ ಮಾಡಬೇಡಿ, ಭಾಳ ಮೈಲ್ಡಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಉಜ್ಜಿ ಮುಖ ತೊಳಿಬಾರ್ದು ಅಂತ ಎಲ್ಲ ನಾವು ಹೇಳ್ತೀವಿ. ಮಾಡಬಾರ್ದು. ಆ ಥರ ಮಾಡ್ಕೊಳ್ಳೋದು ತುಂಬಾ ತಪ್ಪು. ಅಂದ್ರೆ ಸ್ಕಾರ್ಸ್ ಉಳಿಯುತ್ತೆ, ನೈಲ್ಸ್ ಮಾರ್ಕ್ ಅಲ್ಲ, ನಂಜಿನ ಅಂಶ ಎಲ್ಲ ಹೋಗಿ ಮತ್ತೆ ಜಾಸ್ತಿ ಆಗುತ್ತೆ. ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೂ ಪಿಂಪಲ್ಸ್ಗಳ ಬಗ್ಗೆ ಸಮಗ್ರವಾಗಿ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ.